ರಾಮೇಶ್ವರನ ಸನ್ನಿಧಿಯಲ್ಲಿ ಭಕ್ತರ ಮಹಾಪೂರ. ವಿಶೇಷ ಪೂಜೆ, ಅನ್ನದಾನಕ್ಕೆ ಮೆರುಗು. ರಾಮೇಶ್ವರನ ಸನ್ನಿಧಿಯಲ್ಲಿ ಅನ್ನದಾನದ ಮಹಾಸೇವೆ. ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ತೃಪ್ತಿ. ಶ್ರಾವಣ ಮಾಸದ ಸೋಮವಾರ ಹಾಗೂ ನಾಗರ ಪಂಚಮಿ ಒಂದೇ ದಿನ ಬಂದ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿಯ ಪ್ರಸಿದ್ಧ ತೀರ್ಥ ರಾಮೇಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ 17ರಂದು ವಿಶೇಷ ಪೂಜಾ ಕೈಂಕರ್ಯಗಳು ಭಕ್ತಿ ಭಾವದಿಂದ ನೆರವೇರಿತು. ಶ್ರೀ ಕ್ಷೇತ್ರದ ಆರಾಧ್ಯ ದೇವರಾದ ಪರಶುರಾಮರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀರಾಮೇಶ್ವರ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು. ಶ್ರಾವಣ ಸೋಮವಾರ ಹಾಗೂ ನಾಗರ ಪಂಚಮಿಯ ವಿಶೇಷ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆಯಲು ಹಾಗೂ ಪೂಜಾ ಸೇವೆಗಳಲ್ಲಿ ಪಾಲ್ಗೊಳ್ಳಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ನಿತ್ಯ ಅನ್ನಸಂತರ್ಪಣಾ ಸೇವೆ ಭಕ್ತರ ಗಮನವನ್ನು ಸೆಳೆಯಿತು. ದಾನಗಳಲ್ಲಿ ಶ್ರೇಷ್ಠವಾದ ಅನ್ನದಾನವನ್ನ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಡೆಸಲಾಗುತ್ತಿದ್ದು, ಇದುವರೆಗೆ ಲಕ್ಷಾಂತರ ಭಕ್ತಾದಿಗಳು ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಸಂತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ನಿತ್ಯ ಅನ್ನ ಸಂತರ್ಪಣೆಯ ಈ ಮಹತ್ ಕಾರ್ಯವು ಭಕ್ತಾದಿಗಳ ಸಹಕಾರ ಮತ್ತು ಉದಾರ ನೆರವಿನಿಂದಲೇ ಮುಂದುವರಿಯುತ್ತಿದೆ. ಯಾವುದೇ ನಿರಂತರ ಹಣಕಾಸಿನ ಮೂಲವಿಲ್ಲದೆ ಭಕ್ತರ ಸಂಪೂರ್ಣ ಸಹಕಾರದೊಂದಿಗೆ ನಡೆಯುತ್ತಿರುವ ಈ ಸೇವೆಗೆ ಮತ್ತಷ್ಟು ಭಕ್ತರು ಕೈಜೋಡಿಸುವಂತೆ ಕ್ಷೇತ್ರದ ವತಿಯಿಂದ ಮನವಿಯನ್ನ ಮಾಡಲಾಗಿದೆ. ಭಕ್ತರು ತಮ್ಮ ಕುಟುಂಬದ ಪರವಾಗಿ ಒಂದು ದಿನದ ಅನ್ನ ಸಂತರ್ಪಣಾ ಸೇವೆಯನ್ನ ಪ್ರಾಯೋಜಿಸುವ ಮೂಲಕ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬಹುದಾಗಿದೆ. ನಾವು ರಾಮೇಶ್ವರ ಸ್ವಾಮಿಯ ಒಂದು ಪ್ರೇರಣೆಯಿಂದ ಸುಮಾರು 4 ವರ್ಷದ ಹಿಂದೆ ಒಂದು ಧರ್ಮ ಕಾರ್ಯ ಚತುರ್ಧಾನದಲ್ಲಿ ಅತಿ ಪ್ರಾಮುಖ್ಯವಾದದ್ದು ಆಹಾರದಾನದ ಈ ವ್ಯವಸ್ಥೆಯನ್ನು ನಮ್ಮ ಭಕ್ತಾದಿಗಳಿಗೆ ವಿಶೇಷವಾದ ಅನ್ನಸಂತರ್ಪಣೆ ಮಾಡಿ ಆ ಭಗವಂತನ ಸಾನ್ನಿಧ್ಯ ಶಕ್ತಿನ ಹೆಚ್ಚಿಸುವ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿಕೊಂಡ್ಬಂದು ಇದರ ಒಂದು ಫಲ ವಿಶೇಷವಾಗಿ ಭಗವಂತನ ಕೃಪೆಯಿಂದ ಬೆಳ್ಕೊಂಡು ಬಂದಿತ್ತು. ಆಗುತ್ತೆ. ವಿಚಾರ ಏನು ಅಂತ ಹೇಳಿದ್ರೆ, ಟೇಬಲಲ್ಲಿ ಊಟ ಕೊಡಬೇಕು ಅನ್ನೋದು ಸಾಧಾರಣ ಹೆಚ್ಚು ಕಮ್ಮಿ 1.5-2 ವರ್ಷದ ಹಿಂದಿನ ಕನಸು ಇವತ್ತು ನನಸಾಗಿದೆ. ಆಲೋಚನೆ 2 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ಆಲೋಚನೆ ಅದು ಇವತ್ತು ತುಂಬ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ರಾಮೇಶ್ವರನ ದಯೆಯಿಂದ ನಡೀತಾ ಇದೆ. ಎಲ್ಲರೂ ಇಷ್ಟು ದಿನ ಬಫೆ ಸಿಸ್ಟಮಲ್ಲಿ ಊಟ ಮಾಡ್ತಾ ಈಗ ಕೂತು ಊಟ ಮಾಡೋದನ್ನು ಇಲ್ಲಿ ನೋಡಿದ್ರೆ ನಮಗೊಂದು ರೀತಿಯ ಬೇರೆ ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯ ಈ ಥರದ ಹೊರನಾಡು ಈ ಥರದ ಒಂದು ಕಲ್ಪನೆ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳ ಆಸೆ ಭಾಳ ಹಳೆಯಿಂದ ಇತ್ತು. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ. ದೇವ್ರ ದಯೆ, ನಮ್ಮ ತೀರ್ಥಹಳ್ಳಿ ಜನತೆ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಅಭಿವೃದ್ಧಿಗೆ. ಇನ್ನೂ ಮುಂದೆ ತುಂಬಾ ಯೋಚನೆಗಳಿದ್ದಾವೆ. ಇದೇ ಥರ ಇನ್ನೆಲ್ಲರೂ ನಮಗೆ ಸಹಕರಿಸಬೇಕು. ಹಬ್ಬ, ವಿವಾಹ ವಾರ್ಷಿಕೋತ್ಸವ, ತಂದೆ ತಾಯಿ ಹಾಗೂ ಹಿರಿಯರ ಸ್ಮರಣ ದಿನ ಸೇರಿದಂತೆ ಕುಟುಂಬದ ಯಾವುದೇ ವಿಶೇಷ ದಿನವನ್ನ ಅನ್ನದಾನ ಸೇವೆಗೆ ಮೀಸಲಿಡಬಹುದಾಗಿದೆ. ದೇವರ ಸಾನ್ನಿಧ್ಯದಲ್ಲಿ ಅನ್ನದಾನ ಮಾಡುವ ಮೂಲಕ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ನಿತ್ಯ ಅನ್ನ ಸಂತರ್ಪಣೆಯ ನಿರಂತರತೆಗೆ ಭಕ್ತರು ತಮ್ಮದೇ ಆದ ಕೊಡುಗೆಯನ್ನ ನೀಡಬಹುದಾಗಿದೆ. ಶ್ರೀರಾಮೇಶ್ವರ ದೇವರ ಕೃಪೆ ಹಾಗೂ ಭಕ್ತರ ಸಹಕಾರದಿಂದ ಈ ಅನ್ನದಾನ ಸೇವೆ ಇನ್ನಷ್ಟು ವಿಸ್ತಾರವಾಗಿ ಮುಂದುವರಿಯಲಿ ಎಂಬ ಆಶಯ ವ್ಯಕ್ತವಾಗಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.